ಮುತ್ತಿಗೆ ಹಾಕಿದಂಥ ನಮ್ಮ ಚಳವಳಿಗಾರ ಮೇಲೆ ಏನು ಪೊಲೀಸರಿಗೆ ಕುಮ್ಮಕ್ಕ ನೋಡಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿಸಿದ್ರು. ಅದು ಬಹುತೇಕ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಒಂದು ಸರ್ಕಾರ ಇಷ್ಟೊಂದು ದೌರ್ಜನ್ಯವನ್ನು, ಇದು ಹಕ್ಕನ್ನ ಕೇಳುವಂಥ ಪ್ರಯತ್ನವನ್ನ ಜಗದೀಶ್ ಶೆಟ್ಟರ್ ಇದ್ದಾಗೂ ಕೇಳಿದಾಗೂ ನಮ್ಮ ಮೇಲೆ ಹಲ್ಲೆ ಆಗಲಿಲ್ಲ. ಯಡಿಯೂರಪ್ಪನವರಿದ್ದಾಗೂ ಮನವಿ ಮಾಡಿಕೊಂಡಾಗೂ ನಮ್ಮ ಮೇಲೆ ಹಲ್ಲೆ ಮಾಡಲಿಲ್ಲ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ವಿಧಾನಸಭೆ ಮುಂದಾಗಿದ್ದಾಗೂ ನಮ್ಮ ಮೇಲೆ ಹಲ್ಲೆ ಮಾಡಲಿಲ್ಲ. ಆದರೆ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಬಹಳ ದೊಡ್ಡ ಆಜ್ಞೆ ಮಾಡಿ, ಬಹಳ ದೊಡ್ಡ ದೌರ್ಜನ್ಯ ಮಾಡಿ ನಮ್ಮ ಮನಸ್ಸಿಗೆ ಭಾಳಷ್ಟು ನೋವನ್ನುಂಟು ಮಾಡಿದರು. ಸಾವಿರಾರು ಜನಕ್ಕೆ ಲಾಠಿ ಏಟು ಕೊಟ್ಟರು, ನೂರಾರು ಜನಕ್ಕೆ ಕೈಕಾಲು ಮುರಿದ್ರು, ಲಕ್ಷಾಂತರ ಜನ ಕಣ್ಣೀರಾಗಿದ್ದರು. ಈ ದೌರ್ಜನ್ಯವನ್ನು ಖಂಡಿಸಿ ಏಪ್ರಿಲ್ 14ನೇ ತಾರೀಕಿಂದ 26ನೇ ತಾರೀಕುವರೆಗೂ ಬಸವ ಕಲ್ಯಾಣ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಎನ್ನುವಂಥ ಅಭಿಯಾನವನ್ನು